ಓಂ ಗಂ ಗಣಪತಾಯೇ ನಮಃ. ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಇಂದು ನಾನು ನಿಮಗೆ ಹುಡುಗ ಅಥವಾ ಹುಡುಗಿ ಅಥವಾ ಅತ್ತೆ ಮಾವ, ಗಂಡ ಹೆಂಡತಿ, ತಮ್ಮ ಅಕ್ಕ ಕೇವಲ ಕೂದಲಿನಿಂದ ನಮ್ಮ ಕಡೆಗೆ ವಶೀಕರಣ ಮಾಡಿಕೊಳ್ಳುವುದು ಹೇಗೆ, ಅದರ ವಿಧಿ ವಿಧಾನ ಏನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಕೇಳಿ ಶೇರ್ ಮಾಡೋದಕ್ಕೆ ಸ್ನೇಹಿತರೆ. ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಏಕೆಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನಿ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರಬೇಕು ಸ್ನೇಹಿತರೆ. ಬನ್ನಿ ಅದರ ವಿಧಿ ವಿಧಾನ ತಿಳ್ಕೊಣ. ಏನಿಲ್ಲ ಸ್ನೇಹಿತರೆ, ನಿಮಗೆ ಇಷ್ಟಪಟ್ಟವ್ರನ್ನ ನಾ ಹೇಳಿದೆ, ಈ ಪ್ರೀತಿ ಇಷ್ಟಪಟ್ಟವ್ರು ಆಗ್ಬೋದು, ಇಲ್ಲ ಅಪ್ಪ ಅಮ್ಮ ಆಗ್ಬೋದು, ಇಲ್ಲ ಅತ್ತೆ ಮಾವ ಆಗ್ಬೋದು, ಇಲ್ಲ ಸೊಸೆ ಆಗ್ಬೋದು, ಇಲ್ಲ ಹಳಿಯ ಆಗ್ಬೋದು, ಇಲ್ಲ ಅಕ್ಕ ತಮ್ಮ ಆಗ್ಬೋದು, ಯಾರು ಬೇಕಿದ್ರೂ ಈ ಕ್ರಿಯೆ ಮಾಡ್ಬೋದು. ಅದಕ್ಕೆ ಇಷ್ಟೇ ಮಾಡಬೇಕು, ಅವ್ರದ್ದು ಕೂದಲನ್ನ ತಗೊಳ್ಳಿ. ನೀವು ಕೂದಲನ್ನ ತೆಗೆದಿಟ್ಕೊಂಡು ಶನಿವಾರ ದಿನ ಈ ಕ್ರಿಯೆ ಮಾಡಬೇಕು ಸ್ನೇಹಿತರೆ. ಶನಿವಾರ ದಿನ ಬೆಳಗ್ಗೆಯಿಂದ ರಾತ್ರಿ 12 ಗಂಟೆ ಒಳಗಡೆ ಯಾವಾಗಾದರೂ ಈ ಕ್ರಿಯೆ ಮಾಡಿ. ಆ ಕೂದಲನ್ನು ನಿಮ್ಮ ಹತ್ರ ಜೋಪಾನದಲ್ಲಿ ಇಟ್ಕೊಂಡು ಒಂದು ಕವರಲ್ಲಿ ಇಟ್ಕೊಳ್ಳಿ, ಒಂದು ಪೇಪರಲ್ಲಿ ಮಡಚಿ ಇಟ್ಕೊಳ್ಳಿ, ಇಲ್ಲ ಒಂದು ಬೆಂಕಿ ಪೊಟ್ಟಣದಲ್ಲಿ ಇಟ್ಕೊಳ್ಳಿ, ಹೇಗಾದರೂ ಇಟ್ಕೊಂಡು ಅವತ್ತಿನ ದಿನ ಯಾವುದಾದ್ರೂ ಒಂದು ಏಕಾಂತ ಸ್ಥಳದಲ್ಲಿ, ಮನೆ ರೂಮಲ್ಲ, ದೇವ್ರ ಮನೇಲಿ ಮಾಡಬೇಡಿ ಸ್ನೇಹಿತರೆ. ಇದನ್ನು ಯಾವುದಾದ್ರೂ ಮನೆ ರೂಮಲ್ಲಿ ಆಗ್ಬೋದು, ಇಲ್ಲ ಹೊರಗಡೆ ಆಗ್ಬೋದು, ಎಲ್ಲರೂ ಕುಳಿತುಕೊಂಡು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿಕೊರಿ ಸ್ನೇಹಿತರೆ. ಇಷ್ಟು ದಿನ ನಾನು ಉತ್ತರ ಪೂರ್ವ ಹೇಳ್ತಿದ್ದೆ, ಇದು ದಕ್ಷಿಣ ದಿಕ್ಕು ಅಂತ ಹೇಳ್ತಾ ಇದ್ದೀನಿ. ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತು ನಾನು ಏನು ಹೇಳ್ತೀನೋ ಮಂತ್ರ, ಆ ಮಂತ್ರನ ನೀವು 1008 ಸಾರಿ ಹೇಳಿ ಸ್ನೇಹಿತರೆ. 1008 ಸಾರಿ ಹೇಳಿ ಆದ ಮೇಲೆ ಆ ಕೂದಲನ್ನು ಆ ಪೇಪರ್ ಮಡಚಿಟ್ಟಿರ್ತೀರೋ, ಕವರ್ಲಿ ಮಡಚಿಡ್ಸಿ ಅದನ್ನು ಆದರೆ ನಿಮ್ಮ ಜೇಬಲ್ಲಿ ಇಟ್ಕೊಂಡೇ ಮಲ್ಕೊಳ್ಳಿ, ಇಲ್ಲ ನಿಮ್ಮ ತಲೆ ಹತ್ರ ಇಟ್ಕೊಂಡು ಮಲ್ಕೊಳ್ಳಿ. ಅದರ ಮರುದಿನ ಅಂದರೆ ಭಾನುವಾರ ಅದನ್ನು ತಗೊಂಡೋಗಿ ಸ್ಮಶಾನದಲ್ಲೇ ಊತ ಹಾಕಬೇಕು. ಸ್ಮಶಾನದಲ್ಲಿ ಜಾಗ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಖಾಲಿ ಸ್ಥಳದಲ್ಲಿ ಊತ ಹಾಕಬೇಕು ಸ್ನೇಹಿತರೆ. ಇದು ಎರಡೇ ಆಪ್ಷನ್ನು, ಅದು ಬಿಟ್ಟು ಬೇರೆ ಯಾವುದು ಆಪ್ಷನ್ ಇಲ್ಲ ಸ್ನೇಹಿತರೆ. ಇಷ್ಟನ್ನು ಮಾಡಿ ಬಂದರೆ ನಿಮ್ಮ ಕೆಲಸ ಖಂಡಿತ ಸಕ್ಸಸ್ ಆಗುತ್ತೆ ಸ್ನೇಹಿತರೆ. 100% ರಿಸಲ್ಟ್ ಬರುತ್ತೆ. ಅದಕ್ಕೆ ಮಂತ್ರ ಹೀಗಿದೆ: ಓಂ ನಮೋ ಭಗವತಿ ಮಹಾಮೋಹಿನಿ ಮಹಾಮಾಯೆ ಅಮುಕಿ ಮಂ ವಶಂ ಫಟ್ ಸ್ವಾಹ. ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ನಮೋ ಭಗವತಿ ಮಹಾಮೋಹಿನಿ ಮಹಾಮಾಯೆ ಅಮುಕಿ ಮಂ ವಶಂ ಫಟ್ ಸ್ವಾಹ. ಅಮುಕಿ ಅನ್ನೋ ಜಾಗದಲ್ಲಿ ನಿಮಗೆ ಯಾರು ಇಷ್ಟವಾಗಿದ್ದಾರೋ, ನಿಮ್ಗೆ ಯಾರು ವಶ ಆಗಬೇಕಾಗಿದ್ದಾರೋ, ನಿಮ್ಗೆ ಯಾರು ಆಕರ್ಷಣೆ ಆಗಬೇಕಾಗಿದ್ದಾರೋ ಅಂತಹವರ ಹೆಸರನ್ನು ಬರೆದು ಅದನ್ನು ಕಂಟಿನ್ಯೂ ಮಾಡಿ ಸ್ನೇಹಿತರೆ. ನಿಮ್ಮ ರಿಸಲ್ಟ್ ಕಟ್ಟಿಟ್ಟ ಬುತ್ತಿ ಬಂದೇ ಬರುತ್ತೆ ಸ್ನೇಹಿತರೆ. ಇದು ಸಿದ್ಧಾಂತ. ಎಲ್ಲರೂ ಮಂಗಳವಾಗಲಿ ಸ್ನೇಹಿತರೆ. ನಮಸ್ಕಾರ.